ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಇದೇ ತಿಂಗಳು ಜನವರಿ 1ರಂದು ನಡೆದಿರತಕ್ಕಂಥ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣ ಇಡೀ ದೇಶದಲ್ಲಿ ಕೂಡ ಸುದ್ದಿ ಮಾಡಿರ್ತಕ್ಕಂಥದ್ದು. ಆದರೆ ಇಡೀ ಪ್ರಕರಣದಲ್ಲಿ ಪೊಲೀಸ್ ವೈಫಲ್ಯ ಕೂಡ ಎದ್ದು ಕಾಣ್ತಿರ್ತಕ್ಕಂಥದ್ದು ಕೂಡ ಇದರಲ್ಲಿ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಈ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಮೇಜರ್ ಸರ್ಜರಿ ಮಾಡಲಿಕ್ಕೆ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಇಡೀ ಘಟನೆ ಆದ ನಂತರ ಅಂದ್ರೆ ಪೊಲೀಸರ ವೈಫಲ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ವಿಡಿಯೋಗಳ ಮೂಲಕ ಕೂಡ ಸಾಕಷ್ಟು ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿಗೆ ಜನವರಿ 1ರಂದು ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ SP ಏನಿದ್ರು ಅವರನ್ನ ಕೂಡ ಸರ್ಕಾರ ಅಮಾನತು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಬಳ್ಳಾರಿ IG ವಲಯ IGP ಆಗಿರ್ತಕ್ಕಂಥ ವರ್ತಿಕಾ ಕಟಿಯಾರ್ ಅವರನ್ನು ಕೂಡ ಸರ್ಕಾರ ಬೇರೆ ಕಡೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇಡೀ ಬಳ್ಳಾರಿಯಲ್ಲಿ ಜನವರಿ 1ರಂದು ರಾತ್ರಿ ನಡೆದಿರ್ತಕ್ಕಂಥ ಬ್ಯಾನರ್ ಗಲಾಟೆ ಏನಿದೆ ಇದನ್ನ ಪೊಲೀಸರು ನಿಯಂತ್ರಣ ಮಾಡುವಲ್ಲಿ ಎಲ್ಲೋ ವಿಫಲರಾಗಿದ್ದರನ್ನ ದೂರುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅದರಲ್ಲೂ ವಿಪಕ್ಷ ನಾಯಕರು ಕೂಡ ಅದರಲ್ಲೂ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಬಳ್ಳಾರಿಯ ಕೆಲ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ASP ರವಿಕುಮಾರ್ ಜೊತೆಗೆ ಬಳ್ಳಾರಿ ನಗರ DSP ಆಗಿರ್ತಕ್ಕಂಥ ನಂದಾರೆಡ್ಡಿ ಅವರ ವಿರುದ್ಧ ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಡೀ ಪ್ರಕರಣದಲ್ಲಿ ಒಂದು ಕಡೆ ಇಡೀ ಪ್ರಕರಣವನ್ನ ತಪ್ಪಿಸಬಹುದಿತ್ತು, ಆದರೆ ಈ ಒಂದು ಗಲಾಟೆಯಲ್ಲಿ ಕೂಡ ಪೊಲೀಸರ ವೈಫಲ್ಯ ಕೂಡ ಎದ್ದು ಕಾಣ್ತಿರ್ತಕ್ಕಂಥದ್ದು. ಇಡೀ ಗಲಾಟೆಯನ್ನ ಆ ತಕ್ಷಣಕ್ಕೆ ಪೊಲೀಸರು ಚದುರಿಸಿ ಇಡೀ ಘಟನೆಯನ್ನ ನಿಯಂತ್ರಣ ತರಲು ಮಾಡಲಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳು ಇದ್ದಾಗ್ಯೂ ಕೂಡ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವೈಫಲ್ಯ ಎದ್ದು ಕಾಣ್ತಾ ಇರತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ADGP ಅವರ ವರದಿಯನ್ನ ಆಧರಿಸಿ ಸರ್ಕಾರ ಈಗ ಮೇಜರ್ ಸರ್ಜರಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿ ನಗರ DSP ಆಗಿರ್ತಕ್ಕಂಥ ನಂದಾರೆಡ್ಡಿ ಅವರನ್ನು ಕೂಡ ಬೇರೆ ಕಡೆ ಅವರಿಗೆ ಎಲ್ಲಿ ಕೂಡ ಸ್ಥಾನವನ್ನು ತೋರಿಸಿಲ್ಲ, ವರ್ಗಾವಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಸ್ಥಳಕ್ಕೆ IPS ಅಧಿಕಾರಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಹೇಳತಕ್ಕಂಥದ್ದು. ಅದರಲ್ಲೂ ಏನು IPS ಅಧಿಕಾರಿ ಆಗಿರ್ತಕ್ಕಂಥ ಯಶ್ ಕುಮಾರ್ ಶರ್ಮಾ ಅವರನ್ನ ಬಳ್ಳಾರಿ ನಗರ DSP ಆಗಿ ಸರ್ಕಾರ ನಿನ್ನೆಯಷ್ಟೇ ಒಂದು ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಬಳ್ಳಾರಿ ನಗರದಲ್ಲಿ ಈ ಒಂದು ಗಲಾಟೆ ಏನಾಗಿತ್ತು, ಈ ಗಲಾಟೆಯಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಇಡೀ ಪ್ರಕರಣವನ್ನ ಕೂಡ ಸರ್ಕಾರ CID ಕೂಡ ವಹಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಿಜೆಪಿ ಕೂಡ ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಲೂ ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಗಲಾಟೆಯಲ್ಲಿ ಸಾವಿರಾರು ಜನ ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಕಟ್ಟೆಗಳು ಕೈಯಲ್ಲಿ ಕಲ್ಲುಗಳು ತೂರ ಮಾಡ್ತಕ್ಕಂಥದ್ದು, ಬಾಟಲ್ಗಳು ತೂರಾಟ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಫೈರಿಂಗ್ ಕೂಡ ಆಗಿರ್ತಕ್ಕಂಥದ್ದು. ಆ ಫೈರಿಂಗ್ ಅಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕೂಡ ಮೃತಪಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಇಡೀ ಆ ಪ್ರಕರಣದಲ್ಲಿ ಸಾಕಷ್ಟು ಪೊಲೀಸರ ವೈಫಲ್ಯ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಗಲಾಟೆ ಜನವರಿ 1ರಂದು ಸಂಜೆ ಆರಂಭ ಆಗಿಲ್ಲ, ಮಧ್ಯಾಹ್ನದಿಂದನೇ ಈ ಗಲಾಟೆಯನ್ನ ಆರಂಭ ಆಗಿರ್ತಕ್ಕಂಥದ್ದು. ಆದರೆ ಇಷ್ಟೆಲ್ಲ ಆದ್ರೂ ಕೂಡ ಸ್ಥಳದಲ್ಲಿ ಕೂಡ ಅಡಿಷನಲ್ SP ರವಿಕುಮಾರ್ ಜೊತೆಗೆ DSP ನಂದಾರೆಡ್ಡಿ ಸೇರಿದಂತೆ CPI ಕೆಳ ಹಂತದ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬಿಡಾರ ಹೂಡಿದ್ರು ಕೂಡ ಎಲ್ಲೋ ಈ ಒಂದು ಘಟನೆಯನ್ನ ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋದು ಕೂಡ ಪೊಲೀಸರ ಈ ಒಂದು ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಆರಂಭಿಕವಾಗಿ ಅವತ್ತೇ SP ಅವರು ಏನು ಅಧಿಕಾರವನ್ನ ವಹಿಸಿಕೊಂಡಿರ್ತಾರೆ, ಆದರೆ ಘಟನಾ ಸ್ಥಳಕ್ಕೆ ಬರುವಲ್ಲಿ ಅವರು ವಿಫಲರಾದರು, ಘಟನೆಯನ್ನು ನಿಯಂತ್ರಣ ಮಾಡುವಲ್ಲಿ ವಿಫಲರಾದ ಕಾರಣಕ್ಕಾಗಿ SP ಅವರನ್ನು ಕೂಡ ಮಾರನೇ ದಿನವೇ ಅವರನ್ನ ಸರ್ಕಾರ ಅಮಾನತು ಕೂಡ ಮಾಡುತ್ತೆ. ಅದಾದ ನಂತರ ಇಡೀ ಬಳ್ಳಾರಿ IG ವಲಯ ಏನಿದೆ, IG ವಲಯದ ಅಲ್ಲಿ ಕೂಡ ಏನು ವರ್ತಿಕಾ ಕಟಿಯಾರ್ IGP ಇರ್ತಾರೆ, ಅವರು ಕೂಡ ಘಟನಾ ಸ್ಥಳದಲ್ಲಿ ತಕ್ಷಣಕ್ಕೆ ಕೂಡ ಇದ್ದಾಗೂ ಕೂಡ ಈ ಘಟನೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದ್ದಾಗೂ ಕೂಡ ಅವರ ವೈಫಲ್ಯ ಇದೆ ಅನ್ನೋದ್ರಲ್ಲಿ ಸರ್ಕಾರ ಈಗ ಅವರನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಈಗ ಆ ಸ್ಥಳಕ್ಕೆ ಬೇರೆ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹೊಸ SP ಕೂಡ ಇರ್ತಕ್ಕಂಥದ್ದು, ಬಳ್ಳಾರಿ ವಲಯದ IGP ಕೂಡ ಡಾಕ್ಟರ್ ಹರ್ಷ ಅವರು ಕೂಡ ಇರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಕೆಳ ಹಂತದ ಅಧಿಕಾರಿಗಳ ವಿರುದ್ಧ ಕೂಡ ಗಂಭೀರ ಆರೋಪಗಳು ಕೇಳಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಒಬ್ಬೊಬ್ಬರನ್ನೇ ಸರ್ಕಾರ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಕೆಳ ಹಂತದ ಅಧಿಕಾರಿಗಳನ್ನು ಕೂಡ ಈಗಾಗಲೇ ತಲೆದಂಡ ಮಾಡಲಿಕ್ಕೆ ಅಥವಾ ಇಲ್ಲ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಿಕ್ಕೆ ಒಂದು ಶಾರ್ಟ್ ಲಿಸ್ಟ್ ಅನ್ನು ಕೂಡ ಸರ್ಕಾರ ರೆಡಿ ಮಾಡಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಯ ಪೊಲೀಸಲ್ಲಿ ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ನಗರ ವ್ಯಾಪ್ತಿ ಬರ್ತಕ್ಕಂಥ
ಠಾಣೆಯಲ್ಲಿ ಕೂಡ ಠಾಣಾಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡಲಿಕ್ಕೆ ಕೂಡ ಸರ್ಕಾರ ಮುಂದಾಗಿದೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಮೊದಲ ಹಂತವಾಗಿ ನಗರ ಡಿಎಸ್ಪಿ ಅವರನ್ನು ಕೂಡ ಈಗ ಹೊಸದಾಗಿ IPS ಅಧಿಕಾರಿಗಳನ್ನ ಹಾಕೋದ್ರ ಮೂಲಕ ಇಲ್ಲಿ ನಡೀತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಹೊಸ IGP ಮತ್ತು ಬಳ್ಳಾರಿ SP ಆಗಿರ್ತಕ್ಕಂಥ ಏನು ಸುಮನ್ ಪನ್ನೇಕರ್ ಇದ್ದಾರೆ, ಅವ್ರನ್ನು ಕೂಡ ಸರ್ಕಾರ ನಿಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು. ಯಾಕಂದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆರೋಪಗಳೇನು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗಾಗಲೇ ಅಧಿಕಾರ ವಹಿಸಿ 15-20 ದಿನ ಕಳೀತಾ ಬರ್ತದೆ. ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಿಕ್ಕೆ IG ಮತ್ತು SP ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ನಗರ DSP ಕೂಡ IPS ಅಧಿಕಾರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ನಡೀತಿರ್ತಕ್ಕಂಥ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಅಧಿಕಾರಿಗಳು, ವಿಶೇಷವಾಗಿ IPS ಅಧಿಕಾರಿಗಳು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಕೂಡ ಬಳ್ಳಾರಿ ಕೇವಲ ಹಿರಿಯ ಅಧಿಕಾರಿಗಳು ಮಾತ್ರ ಅಲ್ಲ, ಕೆಳ ಹಂತದ ಅಧಿಕಾರಿಗಳನ್ನು ಕೂಡ ಸರ್ಕಾರ ವರ್ಗಾವಣೆ ಮಾಡಲಿಕ್ಕೆ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಮೂಲಕ ಬಳ್ಳಾರಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಸರ್ಜರಿ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.